ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಗೆ ಇರಾನ್ನ ಹೆಲಿಕಾಪ್ಟರ್ MI-17 ಉಡಿ ಸಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎರಡೂ ದೇಶಗಳ ನಡುವೆ ದಾಳಿ ತೀವ್ರತೆಯನ್ನ ಪಡ್ಕೊಂಡಿದೆ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಇರಾನ್ನ ಹೆಲಿಕಾಪ್ಟರ್ ಉಡಿ ಸಾಗಿದೆ. ಇರಾನ್ನ MI-17 ಕಾಪ್ಟರ್ನ ಹೊಡೆದುರುಳಿಸುವಲ್ಲಿ ಇಸ್ರೇಲ್ ಸಕ್ಸಸ್ ಆಗಿದೆ. ಇರಾನ್ನ ಸನಮ್ದಜ್ ಏರ್ಪೋರ್ಟ್ ಬಳಿ ಆಗಿರುವಂತಹ ಅಟ್ಯಾಕ್ ಇದು. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಇರಾನ್ನ MI-17 ಹೆಲಿಕಾಪ್ಟರ್ ಛಿದ್ರವಾಗಿದೆ. ದಾಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭ ಆಗಿದ್ದು, ಈ ಸಂದರ್ಭದಲ್ಲಿ ಹಲವು ಬಾರಿ ಪ್ರೆಸ್ ಮೀಟ್ಗಳಲ್ಲಿ ಅಮೆರಿಕ ಕ್ಲೇಮ್ ಮಾಡಿಕೊಂಡಿದೆ, ನಾವು ಇರಾನ್ನ ಕ್ಷಿಪಣಿ ದಾಳಿಯ ಸಾಮರ್ಥ್ಯವನ್ನ 90%ಗಿಂತ ಹೆಚ್ಚಿನ ಸಾಮರ್ಥ್ಯವನ್ನ ನಾವು ದುರ್ಬಲಗೊಳಿಸಿದೀವಿ. ಅವ್ರ ಬಳಿ ಕ್ಷಿಪಣಿಗಳೇ ಇಲ್ಲ, ಬಹಳ ಕಡಿಮೆ ಅಂಕಿ ಸಂಖ್ಯೆಯಲ್ಲಿ ಕ್ಷಿಪಣಿಗಳಿದ್ದಾವೆ, ಡ್ರೋನ್ಗಳಿದ್ದಾವೆ, ಅವರ ಎಲ್ಲ ಸಾಮರ್ಥ್ಯವನ್ನ ನಾವು ನಾಶಪಡಿಸಿದೀವಿ ಅಂತ ಹೇಳಿ. ಬಟ್ ಅಷ್ಟಿದ್ರೂ ಕೂಡ ಇರಾನ್ ತನ್ನ ಹೋರಾಟವನ್ನ ಮುಂದುವರಿಸುತ್ತೆ. ನಿರಂತರವಾಗಿ ದಾಳಿಯನ್ನ ಮಾಡದೇ ಇದ್ರೂ ಆಗೊಮ್ಮೆ ಈಗೊಮ್ಮೆ ಕೊಲ್ಲಿ ರಾಷ್ಟ್ರಗಳಲ್ಲಿ ತೈಲ ಘಟಕಗಳನ್ನ ಗುರಿಯಾಗಿಸಿ ಅಟ್ಯಾಕ್ನ ಮುಂದುವರಿಸುತ್ತೆ. ಮತ್ತೊಂದು ಕಡೆ ಇರಾನ್ ಮೇಲೆ ದಾಳಿ ನಡೀತಾನೆ ಇದೆ. ಇರಾನ್ನಲ್ಲಿ ಕಂಪ್ಲೀಟ್ ಆಗಿ ಯುದ್ಧ ಆರಂಭ ಆದಂತಹ ದಿನದಿಂದಾನು ಇಂಟರ್ನೆಟ್ ಕ್ಲೋಸ್ ಆಗಿರೋದ್ರಿಂದ ಅಲ್ಲಾಗಿರುವಂತಹ ಡ್ಯಾಮೇಜ್ಗಳ ಬಗ್ಗೆ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಅಂತರ್ಜಾಲವನ್ನ ಅಲ್ಲಿ ಕ್ಲೋಸ್ ಮಾಡಲಾಗಿದೆ. ಇದರ ಮಧ್ಯೆ ಇರಾನ್ನ MI-17 ಹೆಲಿಕಾಪ್ಟರ್ನ ನಾವು ಉಡಾಯಿಸಿದೀವಿ ಅಂತ ಹೇಳಿ ಇಸ್ರೇಲ್ ವಿಡಿಯೋ ಸಮೇತ ಸಾಕ್ಷಿಯನ್ನ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.